31st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಬಾಕ್ಸ್ ಕಂಟೈನ್ಸ್ 20 ಕಾರ್ಡ್ಸ್ ನಂಬರ್ಡ್ ಫ್ರಮ್ 1 to 20. ಆ ಕಾರ್ಡ್ಸ್ ಮೇಲೆ ನಂಬರ್ ಅವರು 1 to 20 ಬರ್ದಿದ್ದಾರೆ. ಓಕೆ, ಇಲ್ಲಿ ಸಪರೇಟ್ ಆಗಿ ಬರ್ದೋಣ. 1 2 3 4 5 6 7 8 9 10 11 12 13 14 15 16 17 18 19 20. ಓಕೆ, ಸೊ ಈ ತರ ಒಂದೊಂದು ಕಾರ್ಡ್ ಮೇಲೆ ಒಂದೊಂದು ನಂಬರ್ ಬರ್ದಿದ್ದಾರೆ. ಓಕೆ, ಒನ್ ಕಾರ್ಡ್ ಈಸ್ ಡ್ರಾನ್ ರ್ಯಾಂಡಮ್ಲಿ ಫ್ರಮ್ ದ ಬಾಕ್ಸ್. ಓಕೆ, ಅದರಲ್ಲಿ ಒಂದು ಕಾರ್ಡ್ ಪಿಕ್ ಮಾಡಿದ್ದಾರೆ. ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ಕಾರ್ಡ್ ಬೇರಿಂಗ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಸೊ ಫಸ್ಟ್ ಆನ್ಸರ್ ಏನಾಗುತ್ತೆ ನೋಡ್ರಿ. ಅವ್ರು ಏನ್ ಕೇಳ್ತಾ ಇದಾರೆ, ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಸೊ ಏನಾಗುತ್ತೆ ಹೇಳ್ರಿ, ಟೋಟಲ್ ಇರೋದು ಎಷ್ಟು? 20 ಕಾರ್ಡ್. 20 ಕಾರ್ಡ್ ಅಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಏನು? ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಈ ತರ 1 ಸ್ಕ್ವೇರ್ ಏನು 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ ಎಷ್ಟಾಗುತ್ತೆ? 16 ಆಗುತ್ತೆ. 5 ಸ್ಕ್ವೇರ್ ಏನಾಗುತ್ತೆ? 25 ಆಗುತ್ತೆ. ಈಗ ನೀವು ನೋಡಿದ್ರೆ ಓಕೆ, 25 ಗ್ರೇಟರ್ ದನ್ 20 ಆಯ್ತು. ಸೊ ಇದು ಬರೋದಿಲ್ಲ. ಸೊ ಅಂದ್ರೆ ನಮಗೆ ಬರೋದು 4 ನಂಬರ್. ಯಾವ್ಯಾವು? 1 4 9 16. ಅಂದ್ರೆ 20 ಒಳಗಿರೋದು 4 ನಂಬರು. ಸೊ ಏನ್ ಬರಿತೀವಿ ಇಲ್ಲಿ? 4 ಬರಿತೀವಿ. ಅಂದ್ರೆ 20 ಅಲ್ಲಿ 4 ಕಾರ್ಡ್ಸ್ ಮಾತ್ರ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 5 ಜಾ. ಸೊ ಆನ್ಸರ್ ಏನು? 1/5. ಫಸ್ಟ್ ಆನ್ಸರ್. ಓಕೆ, ಸೆಕೆಂಡ್ ಏನ್ ಕೇಳ್ತಾ ಇದಾರೆ ನೋಡ್ರಿ. ಪ್ರಾಬಿಲಿಟಿ ಆಫ್ ಎ ನಂಬರ್, ಪ್ರಾಬಿಲಿಟಿ ಆಫ್ ಎ ನಂಬರ್ ವಿಚ್ ಈಸ್ divisible by both 2 and 3. ಓಕೆ, ಸೊ ಇರೋದು 20 ಕಾರ್ಡು. ಓಕೆ, 20 ಕಾರ್ಡ್ ಅಲ್ಲಿ ಅವ್ರಿಗೆ ಎಂತ ನಂಬರ್ ಬೇಕಂದ್ರೆ ಓಕೆ, 2 ಟೇಬಲ್ ಅಲ್ಲೂ ಹೋಗ್ಬೇಕು, 3 ಟೇಬಲ್ ಅಲ್ಲೂ ಹೋಗ್ಬೇಕು. 2 and 3 ಎರಡು ಟೇಬಲ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ ಇವಾಗ ನಾವು ಮಾರ್ಕ್ ಮಾಡ್ಕೊಂಡು ಹೋಗೋಣ. 1 ಯಾವ ಟೇಬಲ್ ಅಲ್ಲಿ ಹೋಗಲ್ಲ, 2 ಬರೀ 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಬರೀ 3 ಟೇಬಲ್ ಅಲ್ಲಿ ಹೋಗುತ್ತೆ, 4 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗಲ್ಲ, 5 ಯಾವ ಟೇಬಲ್ ಅಲ್ಲಿ ಹೋಗಲ್ಲ, 6 ನೀವು ನೋಡಿದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, ಒಂದು ನಂಬರ್ ಗೊತ್ತಾಯ್ತು. ಓಕೆ, 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. 7 ಓಕೆ, 2 ಅಲ್ಲಿ ಹೋಗಲ್ಲ, 3 ಅಲ್ಲಿ ಹೋಗಲ್ಲ. 8 2 ಅಲ್ಲಿ ಹೋಗುತ್ತೆ, 3 ಅಲ್ಲಿ ಹೋಗಲ್ಲ. 9 3 ಅಲ್ಲಿ ಹೋಗುತ್ತೆ, 2 ಅಲ್ಲಿ ಹೋಗಲ್ಲ. ಓಕೆ, 10 2 ಅಲ್ಲಿ ಹೋಗುತ್ತೆ, 3 ಅಲ್ಲಿ ಹೋಗಲ್ಲ. 11 ಇಬ್ರಲ್ಲಿ ಹೋಗಲ್ಲ. ಓಕೆ, 12 ನೀವು ನೋಡಿದ್ರೆ 2 ಅಲ್ಲಿ ಕೂಡ ಹೋಗುತ್ತೆ, 3 ಅಲ್ಲಿ ಕೂಡ ಹೋಗುತ್ತೆ. ಓಕೆ, ಆಮೇಲೆ 13 ಯಾವ ಟೇಬಲ್ ಅಲ್ಲಿ ಹೋಗಲ್ಲ. 14 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗಲ್ಲ. 15 3 ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗಲ್ಲ. 16 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗಲ್ಲ. 17 ಓಕೆ, ಯಾವ ಟೇಬಲ್ ಅಲ್ಲಿ ಹೋಗಲ್ಲ. 18 ನೀವು ನೋಡಿದ್ರೆ 2 ಟೇಬಲ್ ಅಲ್ಲೂ ಹೋಗುತ್ತೆ, 3 ಟೇಬಲ್ ಅಲ್ಲೂ ಹೋಗುತ್ತೆ. ಹೌದಾ? ಸೊ ಇದು ಬರುತ್ತೆ. 19 ಯಾವ ಟೇಬಲ್ ಅಲ್ಲಿ ಹೋಗಲ್ಲ. 20 ಬರೀ 2 ಟೇಬಲ್ ಅಲ್ಲಿ ಹೋಗುತ್ತೆ. ಅಂದ್ರೆ ಎಷ್ಟು ನಂಬರ್ ಇದಾವೆ? 3 ನಂಬರ್ಸ್ ಮಾತ್ರ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು 20 ಅಲ್ಲಿ 3 ನಂಬರ್ಸ್ ಮಾತ್ರ 2 ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲೂ ಹೋಗುತ್ತೆ. ಸೊ ಆನ್ಸರ್ ಬಂದು 3/20. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಓಕೆ, ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆದ್ರೆ ಅಡ್ವಾಂಟೇಜ್ ಏನಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೊಡ್ತಾರೆ, ಓಕೆ, ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ನಿಮ್ ಫ್ರೆಂಡ್ಸಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ಓಕೆ, ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.